ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 28ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದೀವಿ. ತಡ ಮಾಡ್ದೆ ಕತೆಗೆ ಹೋಗೋಣ. ಅನ್ವಿತಾ ನಗ್ತಾ ತಕ್ಷಣ ತನ್ನ ಬ್ಯಾಗ್ ಅನ್ನ ಟೇಬಲ್ ಮೇಲೆ ಇಟ್ಟು ಜಟಕ್ಕನೆ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲಿ ಅವಳ ಲೈಫ್ ಹಾಳು ಮಾಡಿದ ವಿರಾಜ್ನ ಮುಗ್ಧ ಮಗ ಪುಟ್ಟ ರಿಹಾನ್ ತನ್ನ 2 ಪುಟ್ಟ ಕೈಗಳನ್ನ ಎದೆಯ ಮೇಲೆ ಮಡಚಿಕೊಂಡು ನಿಂತಿದ್ದ. ಏನೋ ಸಾಧಿಸಿದ ಒಂತರಹ ಅತ್ಯಂತ ಗರ್ವದಿಂದ ನಿಂತ ಜಾಗದಲ್ಲೇ ನಿಂತಿದ್ದ ಆ 5 ವರ್ಷದ ಮುದ್ದಾದ ರಿಹಾನ್ ಅನ್ವಿತಾಳ ಮುಖ ನೋಡಿ ತುಂಬಾ ಕ್ಯೂಟ್ ಆಗಿ ನಗ್ತಾ ಇದ್ದ. ಅನ್ವಿತಾ ತಕ್ಷಣವೇ ರಿಹಾನ್ ಹತ್ರ ಓಡ್ ಹೋಗಿ ತನ್ನ ಮೊಣಕಾಲೂರಿ ನೆಲದ ಮೇಲೆ ಕುಳಿತುಕೊಂಡ್ಲು. ಅವಳು ಕೂಡ ಅವನ ಶೈಲಿಯಲ್ಲೇ ಆಕ್ಟ್ ಮಾಡ್ತಾ ತನ್ನ 2 ಕೈಗಳನ್ನ ಎದೆಯ ಮೇಲೆ ಗಟ್ಟಿಯಾಗಿ ಮಡಚ್ಕೊಂಡು ಅವನ ಮುದ್ದಾದ ಕಣ್ಣುಗಳನ್ನ ಪ್ರೀತಿಯಿಂದ ನೋಡ್ತಾ ಹೇಳಿದ್ಲು, ಓಹೋ ಎಸ್ ಮಿಸ್ಟರ್, ಹಾಗಾದ್ರೆ ಇವತ್ತು ನೀನ್ ನನ್ನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಕೆ ಅಂತ ಇಲ್ಲಿ ಸ್ಕೆಚ್ ಹಾಕಿ ನಿಂತಿದ್ಯಾ ನಮ್ಮ ಮುದ್ದಾದ ಜೇಮ್ಸ್ ಬಾಂಡ್? ಅಂದ್ಹಾಗೆ ನೀನಿನ್ನೂ ರಾತ್ರಿ ಊಟ ಮಾಡಿಲ್ವೇನು? ಮುದ್ದಾದ ಪುಟ್ಟ ಮಕ್ಕಳು ಯಾವತ್ತು ರಾತ್ರಿ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಬೇಗ ಮಲಗ್ಬೇಕು ಅನ್ನೋ ಸಣ್ಣ ವಿಷಯ ನಿನ್ಗೆ ಗೊತ್ತಿಲ್ಬೇಕಂದಮ್ಮ. ನೀನ್ ಇಷ್ಟೊಂದು ತಡವಾಗಿ ಎಚ್ಚರವಾಗಿದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಕೆ ತುಂಬಾ ಲೇಟ್ ಆಗೋಗುತ್ತೆ ಗೊತ್ತಾ? ಅನ್ವಿತಾ ಆ ತರಹ ಪ್ರೀತಿಯಿಂದ ಲೈಟ್ ಆಗಿ ಗದರಿಸಿದ್ದನ್ನ ಕೇಳಿದ ತಕ್ಷಣವೇ ಇಷ್ಟು ಹೊತ್ತು ಮುಖದಲ್ಲಿ ನಗು ಇಟ್ಕೊಂಡು ನಿಂತಿದ್ದ ಆ ಪುಟ್ಟ ರಿಹಾನ್ ಮುಖದಲ್ಲಿದ್ದ ಖುಷಿ ಒಂದೇ ಸೆಕೆಂಡ್ ನಲ್ಲಿ ಮಾಯವಾಗಿ ಅವನ ಮುಖ ಕಂಪ್ಲೀಟ್ ಆಗಿ ಸ್ಯಾಡ್ ಆಗಿ ಚೇಂಜ್ ಆಯ್ತು. ಅವನು ಇನ್ನು ತಡೆಯಲಾರದೆ ತಕ್ಷಣ ಮುಂದೆ ಓಡ್ ಬಂದು ಅನ್ವಿತಾಳ ಕುತ್ತಿಗೆಯನ್ನ ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ತನ್ನ ಮುಗ್ಧ ಧ್ವನಿಯಲ್ಲಿ ಹೇಳ್ದ, ಅಮ್ಮ, ನೀನ್ ಆಫೀಸ್ ಮುಗಿಸಿ ಮನೆಗ್ ವಾಪಸ್ ಬರೋವರೆಗೂ ನನ್ ಒಳಗೊಳಗೆ ವಿಪರೀತವಾಗಿ ಹೆದರಿಕೆ ಆಗ್ತಾ ಇರುತ್ತೆ ಅಮ್ಮ. ನೀನು ಕೂಡ ನನ್ನ ಅಪ್ಪ ಮತ್ತೆ ಅಮ್ಮನ ತರಾನೇ ನನ್ನನ್ನ ಈ ಮನೇಲಿ ಒಪ್ಪಂಟಿಯಾಗಿ ಬಿಟ್ಟು ಎಲ್ಲೋ ದೂರ ಓಡ್ ಹೋಗ್ತೀಯ ಅಂತ ನನಗ್ ಭಯ ಆಗುತ್ತೆ ಅಮ್ಮ. ಅವ್ರ ಹತ್ರ ಮತ್ತೆ ವಾಪಸ್ ಹೋಗೋಕೆ ನನ್ಗೆ ಎಷ್ಟು ಹೆದರಿಕೆ ಆಗುತ್ತೆ ಅಂತ ನಿನಗ್ ಗೊತ್ತಾ ಅಮ್ಮ? ಅಲ್ಲಿರೋ ಎಲ್ಲ ಜನರು ತುಂಬಾ ಕೊಳ್ಕಾಗಿದ್ದಾರೆ. ಅವರು ನನ್ಗೆ ಹಸುವಾದಾಗ ಒಂದ್ಸಾರಿನೂ ಪ್ರೀತಿಯಿಂದ ಒಂದ್ ತುತ್ತು ಊಟನೂ ಕೂಡ ಕೊಡಲ್ಲ ಅಮ್ಮ. ಪ್ಲೀಸ್ ನನ್ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಆ 5 ವರ್ಷದ ಮುಗ್ಧ ಮಗುವಿನ ಬಾಯಿಂದ ಆ ನೋವಿನ ಮಾತು ಕೇಳಿದ ತಕ್ಷಣವೇ ಅನ್ವಿತಾಳ ಇಡೀ ಹೃದಯ ಒಂದೇ ಕ್ಷಣದಲ್ಲಿ ಚೂರಾಗಿ ಒಡೆದು ಹೋದ ಹಾಗೆ ಅನ್ನಿಸ್ತು. ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವಳು ಆ ಪುಟ್ಟ ರಿಹಾನನ್ನ ತನ್ನ ಎದೆಗೆ ಗಟ್ಟಿಯಾಗಿ ತಬ್ಕೊಂಡ್ಲು. ಸ್ವಲ್ಪ ಸಮಯದ ನಂತರ ಅವಳು ಅವನನ್ನ ತನ್ನ ಎದೆಯಿಂದ ನಿಧಾನವಾಗಿ ಆಚೆ ತೆಗೆದು ಅವನ ಕಣ್ಣುಗಳಿಂದ ಕೆಳಗ್ ಜಾರ್ತಿದ್ದ ಆ ಕಣ್ಣೀರನ್ನ ತನ್ನ 2 ಹೆಬ್ಬೆರಳುಗಳಿಂದ ತುಂಬಾ ಕಾಳಜಿಯಿಂದ ಒರೆಸಿದ್ಲು. ಅವನ ಮುದ್ದಾದ ಹಣೆಗೆ ಒಂದು ಮುತ್ತು ನೀಡ್ತಾ ಪ್ರೀತಿಯಿಂದ ಹೇಳಿದ್ಲು, ರಿಹಾನ್ ಪುಟ್ಟ, ನಿನ್ನ ಈ ಅನು ಅಮ್ಮ ಯಾವತ್ತು ನಿನ್ನನ್ನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಆವಾಗ್ಲೇ ನಿನ್ಗೆ ಪ್ರಾಮಿಸ್ ಮಾಡಿದಾಳಲ್ವಾ? ಸೊ ಇನ್ಮೇಲೆ ಮೈಂಡ್ ನಲ್ಲಿ ಆ ತರಹದ ಯಾವುದೇ ಸಣ್ಣ ಭಯ ಇಟ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಕಂದಮ್ಮ. ಆ ನಿನ್ ಅಮ್ಮ ಬದುಕಿರೋವರೆಗೂ ಆ ಜಾಗಕ್ಕೆ ಅಥವಾ ಆ ಜನರ ಹತ್ರ ನಿನ್ನನ್ನ ವಾಪಸ್ ಕಳ್ಸೋಕೆ ಬಿಡೋದೇ ಇಲ್ಲ. ಇದು ನನ್ನ ಪ್ರಾಣದ ಮೇಲಾಣೆ. ಮಗು, ನೀನ್ ನಿಜಕ್ಕೂ ನೀನ್ ಈ ಅನು ಅಮ್ಮನನ್ನ ತುಂಬ ಹೃದಯದಿಂದ ನಂಬೋದಾದ್ರೆ ಇನ್ಮೇಲೆ ಆ ಹಳೆಯ ಕಹಿ ನೆನಪುಗಳನ್ನೆಲ್ಲ ಕಂಪ್ಲೀಟ್ ಆಗಿ ಮರ್ತು ಬಿಡು. ನಾನು ಯಾವಾಗ್ಲೂ ನಿನ್ ಪ್ರತಿಯೊಂದು ಲೈಫ್ನ ಹೆಜ್ಜೆಯಲ್ಲೂ ಸದಾ ನಿನ್ ಜೊತೆನೇ ಇರ್ತೀನಿ. ಸೊ ನನ್ಗೋಸ್ಕರ ನೀನು ರಾತ್ರಿ ಇಷ್ಟೊಂದು ತಡವಾಗಿ ಎಚ್ಚರಗೊಂಡು ವೇಟ್ ಮಾಡಬೇಡ ಕಂದಮ್ಮ. ಇತ್ತೀಚಿನ ದಿನಗಳಲ್ಲಿ ನನಗೆ ಆಫೀಸ್ನಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ದಿನಾಲು ಬರೋಕೆ ಲೇಟ್ ಆಗ್ತಾ ಇದೆ ಅಷ್ಟೆ. ಆದ್ರೆ ಇನ್ನು ಮುಂದೆ ನಾನು ಆದಷ್ಟು ಬೇಗ ಮನೆಗೆ ಬರೋಕೆ ಟ್ರೈ ಮಾಡ್ತೀನಿ. ಸೊ ಇನ್ಮೇಲೆ ಕಣ್ಣೀರನ್ನ ಸ್ಟಾಪ್ ಮಾಡಿ ಒಂದು ಬಿಗ್ ಸ್ಮೈಲ್ ಕೊಡು ಚಿನ್ನಾರಿ. ಇವತ್ತು ಈ ಅಮ್ಮ ಮತ್ತು ನನ್ನ ಪ್ರೀತಿಯ ರಿಹಾನ್ ಇಬ್ರು ಒಟ್ಟಿಗೆ ಕುಳಿತು ಸೂಪರ್ ಆಗಿ ಊಟ ಮಾಡೋಣ. ಅಂದ್ಹಾಗೆ ಇವತ್ ರಾತ್ರಿ ಊಟಕ್ಕೆ ಅಮ್ಮ ನಿನ್ಗೆ ಏನ್ ಸ್ಪೆಷಲ್ ಅಡ್ಗೆ ಮಾಡ್ಬೇಕಂತ ನೀನೇ ಹೇಳು. ಮಧ್ಯಾಹ್ನ ನಮ್ ಪುಟ್ಟ ಆಯುಷ್ ಇವತ್ತು ನಿನ್ಗೆ ಏನಾದ್ರೂ ತುಂಬಾ ತೊಂದರೆ ಕೊಟ್ನಾ ಏನು?
ಅನ್ವಿತಾ ಇಷ್ಟೊಂದು ಪ್ರೀತಿ ತುಂಬಿ ಮಾತಾಡಿದನ್ನ ಕೇಳಿದ ತಕ್ಷಣವೇ ಆ 5 ವರ್ಷದ ಮುಗ್ಧ ರಿಹಾನ್ ತನ್ನೆಲ್ಲ ಚಿಂತೆಗಳನ್ನ ಒಂದೇ ಸೆಕೆಂಡ್ ನಲ್ಲಿ ಮರ್ತು ಹೋಗಿ ಕಂಪ್ಲೀಟ್ ಹ್ಯಾಪಿಯಾಗಿ ಜಾಗದಲ್ಲೇ ಕುಣಿದು ಕುಪ್ಪಳಿಸೋಕೆ ಸ್ಟಾರ್ಟ್ ಮಾಡ್ದ. ಅವನು ಮಧ್ಯಾಹ್ನ ಮನೆಯಲ್ಲಿ ನಡೆದ ಪ್ರತಿಯೊಂದು ಕ್ಯೂಟ್ ವಿಷಯವನ್ನ ಅನ್ವಿತಾಳಿಗೆ ಒಟ್ಟಿಗೆ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಅನ್ವಿತಾ ಹಾಗೆ ನಗ್ತಾ ಅವನನ್ನ ಎತ್ಕೊಂಡು ತನ್ನ ಫ್ಲಾಟ್ನ ಹಾಲ್ನಲ್ಲಿದ್ದ ಆ ಸುಂದರವಾದ ಮಾಡ್ಯುಲರ್ ಕಿಚನ್ ಕಡೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ 4 ಜನ ಆರಾಮವಾಗಿ ಕುಳಿತುಕೊಳ್ಬಹುದಾದ ಒಂದು ಕ್ಯೂಟ್ ರೌಂಡ್ ಡೈನಿಂಗ್ ಟೇಬಲ್ ಇತ್ತು. ಅವಳು ರಿಹಾನ್ನ ತುಂಬಾ ಪ್ರೀತಿಯಿಂದ ಆ ಚೇರ್ ಮೇಲೆ ಕೂರಿಸಿದ್ಲು. ಅವಳು ಕಿಚನ್ ಒಳಗಡೆ ನಿಂತು ರಾತ್ರಿಯ ಊಟವನ್ನ ಬಿಸಿ ಮಾಡ್ತಿರುವಾಗ್ಲೇ ರಿಹಾನ್ ಮುದ್ದು ಮುದ್ದಾಗಿ ಆಡ್ತಾ ತನಗೆ ಹೇಳ್ತಿದ್ದ ಪ್ರತಿಯೊಂದು ಬಾಲ್ಯದ ಕಥೆಯನ್ನ ಅಪಾರ ಆಸಕ್ತಿಯಿಂದ ಕಿವಿ ಕೊಟ್ಟು ಕೇಳ್ತಾ ಇದ್ಲು. ಅವಳು ತುಂಬಾ ಕ್ಯೂಟ್ ಆಗಿ ತಲೆ ಆಡಿಸ್ತಾ ಅವನ ಇಡೀ ಮಾತಿಗೆ ಒಪ್ಪಿಗೆ ಸೂಚಿಸ್ತಾ ಇದ್ಲು. ಅಡುಗೆ ಬಿಸಿ ಆದ ತಕ್ಷಣ ಅವಳು ಒಂದು ಪ್ಲೇಟ್ನಲ್ಲಿ ಊಟ ಬಡಿಸ್ಕೊಂಡು ಬಂದು ರಿಹಾನ್ ಪಕ್ಕದ ಕುರ್ಚಿಯ ಮೇಲೆ ಕುಳಿತುಕೊಂಡ್ಲು. ಅವಳು ತನ್ನ ಕೈಯಿಂದಲೇ ಆ ಮುಗ್ಧ ಮಗುವಿಗೆ ಪ್ರೀತಿಯಿಂದ ಒಂದೊಂದೇ ತುತ್ತು ಊಟವನ್ನ ತಿನ್ಸೋಕೆ ಪ್ರಾರಂಭಿಸಿದ್ಲು. ರಿಹಾನ್ ಇವತ್ತು ಇಡೀ ದಿನ ತನ್ನ ತಮ್ಮ ಅಂದ್ರೆ ಅನ್ವಿತಾಳ 2 ವರ್ಷದ ಮಗನಾದ ಪುಟ್ಟ ಆಯುಷ್ ಮನೆಯಲ್ಲಿ ಏನೆಲ್ಲ ತುಂಟತನದ ಕೆಲಸ ಮಾಡಿದಾನೆ ಅಂತ ವಿಪರೀತ ಎಕ್ಸೈಟ್ಮೆಂಟ್ ನಿಂದ ಅನ್ವಿತಾಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಅಮ್ಮ, ಇವತ್ತು ಆಯುಷ್ ದಿನ ಇಡೀ ಅಮ್ಮನ್ಗೆ ತನ್ನ ಮುದ್ದಾದ ದುಷ್ಕೃತ್ಯಗಳಿಂದ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾನೆ ಗೊತ್ತಾ. ಅವನು ಆವಾಗ್ಲೇ ಯಾರಿಗೂ ಗೊತ್ತಿಲ್ಲದ ಹಾಗೆ ಸದ್ದಿಲ್ದೆ ಹೋಗಿ ನಮ್ ಫ್ರಿಜ್ ಡೋರ್ನ ಕೂಡ ಓಪನ್ ಮಾಡಿ ಆಕ್ಟ್ ಮಾಡ್ತಾ ಇದ್ದ ಅಮ್ಮ ಅಂತ ರಿಹಾನ್ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದ. ರಿಹಾನ್ ಇವತ್ತು ತನಗಿಂತ 3 ವರ್ಷ ಕಿರಿಯವನಾದ ತನ್ನ ಮುದ್ದಾದ ತಮ್ಮ ಆಯುಷ್ ಮಾಡಿದ ಇಡೀ ತುಂಟತನದ ಮೂಸನ್ನ ನೆನಪಿಸಿಕೊಂಡು ಈ ಪ್ರಪಂಚದಲ್ಲಿ ತನಗೆ ಮತ್ಯಾವುದು ದೊಡ್ಡ ವಿಷಯ ಮುಖ್ಯವೇ ಅಲ್ಲ ಅನ್ನುವಂತೆ ಅಪಾರವಾದ ಆನಂದದಿಂದ ಆ ಬಾಲ್ಯದ ಭಾಷೆಯಲ್ಲಿ ಅನ್ವಿತಾಳಿಗೆ ವಿವರಿಸ್ತಾ ಇದ್ದ. ವಾಸ್ತವವಾಗಿ ಈ ಮುಗ್ಧ ಬಾಲ್ಯ ಅನ್ನೋದು ನಿಜಕ್ಕೂ ಎಷ್ಟೊಂದು ಬ್ಯೂಟಿಫುಲ್ ಅಲ್ವಾ. ಅದಕ್ಕೆ ಕಳ್ಕೊಳ್ಳೋ ಅಥವಾ ಏನನ್ನೋ ಹೊಸದಾಗಿ ಪಡ್ಕೊಳ್ಳೋ ಸಣ್ಣ ಸ್ವಾರ್ಥದ ಆಸೆ ಎಂದಿಗೂ ಇರಲ್ಲ. ಅದು ಕೇವಲ ಒಂದು ಸಣ್ಣ ಪ್ರೀತಿಯ ಆಸರೆ ಸಿಕ್ಕರೆ ಸಾಕು, ತನ್ನ ಸುತ್ತಲೂ ಇಡೀ ಜಗತ್ತಿನ ಇನ್ಫಿನಿಟಿ ಖುಷಿಯನ್ನ ಹರಡಿ ಹ್ಯಾಪಿಯಾಗಿ ಇರುತ್ತೆ. ಅದಕ್ಕೆ ಇವತ್ತು ನಮ್ಮ ಮುಗ್ಧ ರಿಹಾನ್ ಆಡ್ತಿದ್ದ ಆ ಮುದ್ದಾದ ತೊದಲು ನುಡಿಯ ಮಾತುಗಳನ್ನ ಕೇಳ್ತಾ ಕೇಳ್ತಾ ಅನ್ವಿತಾಳ ಮುಖದಲ್ಲಿ ಒಂದು ಅದ್ಭುತವಾದ ತಾಯ್ತನದ ನಗು ಹಾಗೆ ಸ್ಥಿರವಾಗಿ ಉಳ್ಕೊಂಡಿತ್ತು. ಆ ಮಗುವಿನ ಪ್ರೀತಿ ನೋಡಿ ಅವಳಿಗೆ ಇಡೀ ದಿನ ಆಫೀಸ್ನಲ್ಲಿ ಆಗಿದ್ದ ಸುಸ್ತು ಮತ್ತು ಆಯಾಸ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ಮಾಯವಾಗಿ ಹೋಗಿತ್ತು. ಅನ್ವಿತಾ ಹಾಗೆ ಮಾತಾಡ್ತಾ ತುಂಬಾ ಪ್ರೀತಿಯಿಂದ ತನ್ನ ಕೈಯಲ್ಲಿದ್ದ ಚಪಾತಿಯ ತುತ್ತನ್ನ ರಿಹಾನ್ಗೆ ಪೂರ್ತಿಯಾಗಿ ತಿನ್ನಿಸಿ ಮುಗಿಸಿದ್ಲು. ಆ ಮುಗ್ಧ ರಿಹಾನ್ಗೆ ತಾನು ಪೂರ್ತಿ ಊಟ ಮಾಡಿದ್ದು ಒಂಚೂರು ಅರಿವಿಗೆ ಬರಲಿಲ್ಲ. ಯಾವಾಗ ಅವನು ಸಡನ್ ಆಗಿ ತನ್ನ ಮುಂಭಾಗದಲ್ಲಿದ್ದ ಆ ಖಾಲಿ ಪ್ಲೇಟ್ ನೋಡಿದ್ನೋ ಅವನು ಒಮ್ಮೆಲೆ ಆಶ್ಚರ್ಯದಿಂದ ಅನ್ವಿತಾಳ ಮುಖ ನೋಡಿ ತುಂಬಾ ಕ್ಯೂಟ್ ಆಗಿ ಕೇಳ್ದ, ಅಯ್ಯೋ ಅಮ್ಮ, ಇವತ್ತು ನಿನ್ ಕೈಯಿಂದ ನನ್ ಊಟನ ಪೂರ್ತಿಯಾಗಿ ತಿನ್ನಿಸಿ ಮುಗಿಸ್ಬಿಟ್ಟೆ. ಆದ್ರೆ ನೀನಿನ್ನೂ ಒಂದು ಊಟನೂ ಕೂಡ ಮಾಡ್ಲೇ ಇಲ್ವಲ್ಲ ಅಮ್ಮ. ಇಲ್ಲಿವರೆಗೂ ನೀನು ಹಸುವಿನಿಂದಲೇ ಇದೀಯಾ. ನೀನ್ ಯಾವಾಗ ಊಟ ಮಾಡ್ತೀಯಾ ಹೇಳು. ರಿಹಾನ್ ತನ್ನ ಮೇಲಿಟ್ಟಿರೋ ಅಪುಟ್ಟ ಕಾಳಜಿಯ ಮಾತು ಕೇಳಿ ಅನ್ವಿತಾ ಇಡೀ ಹೃದಯದಿಂದ ನಗ್ತಾ ಆ ಬಳಸಿದ ಖಾಲಿ ಪ್ಲೇಟನ್ನ ಮೇಜಿನಿಂದ ಎತ್ಕೊಂಡು ಹೋಗಿ ಕಿಚನ್ ಸಿಂಕ್ ನಲ್ಲಿ ಇಟ್ಲು. ಮರಳಿ ಬಂದು ಒಂದು ಸಾಫ್ಟ್ ಬಟ್ಟೆಯಿಂದ ರಿಹಾನ್ನ ಮುದ್ದಾದ ಬಾಯನ್ನ ನೀಟಾಗಿ ಕ್ಲೀನ್ ಮಾಡಿದ್ಲು. ನಂತರ ಅವನನ್ನ ತನ್ನ ಮರಳಿನಲ್ಲಿ ತುಂಬಾ ಪ್ರೀತಿಯಿಂದ ಎತ್ಕೊಳ್ತಾ ಕಣ್ ಮಿಡಿಸಿ ಹೇಳಿದ್ಲು, ಪುಟ್ಟ, ಅಮ್ಮ ಇವಾಗ ಮೊದಲು ಹೋಗಿ ಆಫೀಸ್ ಬಟ್ಟೆ ಬದಲಾಯಿಸ್ಬೇಕು. ಆಮೇಲೆ ಕಾಲು ಮತ್ತೆ ಮುಖವನ್ನ ನೀಟಾಗಿ ತೊಳ್ಕೊಂಡು ಫ್ರೆಶ್ ಆಗ್ಬೇಕು. ತದನಂತರವಷ್ಟೇ ಆರಾಮಾಗಿ ಕುಳಿತು ಊಟ ಮಾಡ್ಬೇಕು. ಇದೆಲ್ಲ ಕಂಪ್ಲೀಟ್ ಆಗೋಕೆ ಇನ್ನು ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಅಂತ ನಿಂಗೂ ಗೊತ್ತು ತಾನೇ. ಆದ್ರೆ ನೀನು ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕಲ್ವಾ. ಸೊ ನೀನ್ ಇವಾಗ್ಲೇ ಬೇಗ ಬೆಡ್ ಮೇಲೆ ಹೋಗಿ ಮಲಗ್ಬೇಕು. ಈ ಅಮ್ಮ ನಿನ್ಗೆ ಪ್ರಾಮಿಸ್ ಮಾಡ್ತಾ ಇದ್ದಾಳೆ, ನಾಳೆ ನಾನು ಊಟ ಮಾಡಿದ ಮೇಲಷ್ಟೇ ಬೆಡ್ ಮೇಲೆ ಬಂದು ಮಲಗ್ತೀನಿ, ಓಕೆನಾ. ಸೊ ಇನ್ಮೇಲೆ ಒಂಚೂರು ಯೋಚನೆ ಮಾಡಬಾರ್ದು.
ಆಯ್ತಾ? ಅಮ್ಮ ಇವತ್ತು ನಿನ್ನನ್ನ ಬೆಡ್ ಮೇಲೆ ಮಲಗಿಸಿ ನಿದ್ದೆ ಮಾಡಿಸ್ತೀನಿ ಅಂತ ಅನ್ವಿತಾ ಆ ಪುಟ್ಟ ರಿಹಾನನ್ನ ಎತ್ಕೊಂಡು ನೇರವಾಗಿ ಆಯುಷ್ ಈಗಾಗ್ಲೇ ಗಾಢವಾದ ನಿದ್ದೆಗೆ ಜಾರಿದ್ದ ಆ ಬೆಡ್ರೂಮ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಅಲ್ಲಿ ಬೆಡ್ನ ಒಂದು ಪಕ್ಕದಲ್ಲಿ ಇವರಿಬ್ಬರ ಮುದ್ದಾದ ಆಯುಷ್ ಕ್ಯೂಟ್ ಆಗಿ ಮಲಗಿದ್ದ ಮತ್ತು ಅವನ ಪಕ್ಕದಲ್ಲೇ ಆ ಇಡೀ ಮನೆಯ ಪೂರ್ತಿ ಜವಾಬ್ದಾರಿ ತಗೊಂಡಿರೋ ಆ ಪ್ರೀತಿಯ ಅಮ್ಮ ಕೂಡ ಹಾಸಿಗೆಯ ಮೇಲೆ ಲೈಟ್ ಆಗಿ ಒರ್ಕೊಂಡು ಸದ್ದಿಲ್ದೆ ನಿದ್ದೆ ಮಾಡ್ತಾ ಇದ್ರು. ಅಮ್ಮ ಅಂದ್ರೆ ಬೇರೆ ಯಾರೂ ಅಲ್ಲ, ಅದು ಮುಂಚೆ ರಿಧಿಮಾಳ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅದೇ 45 ವರ್ಷದ ರೇಖಾ ಅವರು. ಅವರು ಅನ್ವಿತಾಳ ಈ ಫ್ಲಾಟ್ಗೆ ಬಂದ್ಮೇಲೆ ಕೇವಲ ಕೆಲಸದವಳಾಗಿ ಉಳಿಯದೆ ಈ ಇಡೀ ಮನೆಯ ತಾಯಿಯ ತರಹ ಇಡೀ ಉಸ್ತುವಾರಿಯನ್ನ ತಮ್ಮ ಹೆಗಲ ಮೇಲೆ ತಗೊಂಡಿದ್ರು. ಅವರಿಗೆ 45 ವರ್ಷ ವಯಸ್ಸಾಗಿದ್ರು ಬಿಹೇವಿಯರ್ ವಿಷಯದಲ್ಲಿ ಇವತ್ತಿಗೂ ಸಿಕ್ಕಾಪಟ್ಟೆ ಆಕ್ಟಿವ್ ಮತ್ತು ಕಂಪ್ಲೀಟ್ ಫಿಟ್ ಆಗಿದ್ರು. ಅದಕ್ಕೆ ಅವರು ಮನೆಯ ಇಡೀ ಕ್ಲೀನಿಂಗ್ ಕೆಲಸಗಳ ಜೊತೆಗೆ ಈ ಇಬ್ರು ಪುಟ್ಟ ಮಕ್ಕಳ ಇಡೀ ಜವಾಬ್ದಾರಿಯನ್ನ ತುಂಬಾ ಪ್ರೀತಿಯಿಂದ ನಿಭಾಯಿಸ್ತಾ ಇದ್ರು. ಪಾಸ್ಟ್ನಲ್ಲಿ ರಿಧಿಮಾ ಆ ಮನೆಯಲ್ಲಿದ್ದಾಗ ಪ್ರೀತಿಯಿಂದ ಇವರಿಗೆ ಅಮ್ಮ ಅಂತಾನೆ ಹೆಸರಿಟ್ಟಿದ್ಲು. ಇವತ್ತು ಈ ಫ್ಲಾಟ್ ಬಂದ ಮೇಲೆ ಅನ್ವಿತಾ ಕೂಡ ಇವರನ್ನ ಅಮ್ಮ ಅಂತಾನೆ ಕರೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಇದನ್ನ ನೋಡಿ ಇತ್ತ ಈ ಇಬ್ರು ಪುಟ್ಟ ಮಕ್ಕಳು ಕೂಡ ಇವರನ್ನ ಪ್ರೀತಿಯಿಂದ ಅಮ್ಮ ಅಂತಾನೆ ಕರೀತಾ ಇದ್ರು. ಅನ್ವಿತಾಗೆ ಆಫೀಸ್ ಮುಗಿಸಿ ಬರುವಾಗ ಮನೆಯಲ್ಲಿ ಈ ಅಮ್ಮನ ಪ್ರೀತಿಯ ಆಸರೆ ಇರೋದನ್ನ ನೋಡಿ ಒಳಗೊಳಗೆ ಎಂತಹದೋ ಒಂದು ದೊಡ್ಡ ನೆಮ್ಮದಿ ಸಿಗ್ತಾ ಇತ್ತು. ಇವರಿಂದಾಗಿ ಅವಳು ಯಾವುದೇ ಸಣ್ಣ ಮೈಂಡ್ ಪ್ರೆಷರ್ ಇಲ್ಲದೆ ಇತ್ತ ತನ್ನ ಆಫೀಸ್ ಕೆರಿಯರ್ ಅಂಡ್ ಅತ್ತ ತನ್ನ ಹೋಮ್ ಲೈಫ್ ಎರಡನ್ನು ತುಂಬಾ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾ ಇದ್ಲು. ಈ ಪ್ರಪಂಚದಲ್ಲಿ ಒಂದು ಮಾತು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹೇಗೆ ಕಪಟ ಮತ್ತು ಕ್ರೂರ ಬುದ್ಧಿಯ ಕೆಟ್ಟ ಜನರಿದ್ದಾರೋ ಅದೇ ತರಹ ಇವತ್ತಿಗೂ ಕಣ್ಣಿಗೆ ಕಾಣದ ದೇವರ ತರಹ ಇಡೀ ಹೃದಯ ತುಂಬಿ ಪ್ರೀತಿ ಕೊಡೋ ಒಳ್ಳೆಯ ಜನರ ಕೊರತೆ ಖಂಡಿತ ಇಲ್ಲ ಅಂತ. ಅದಕ್ಕೆ ನಿಜವಾದ ಸಾಕ್ಷಿ ಅಂದ್ರೆ ಕಳೆದ 2.5 ವರ್ಷಗಳ ಕಷ್ಟದ ಲೈಫ್ನಲ್ಲಿ ಈ ರಿಧಿಮಾ ಫ್ಯಾಮಿಲಿ ಅಂಡ್ ಈ ಅಮ್ಮನ ತರಹದ ಕೆಲವು ದೇವರಂತಹ ಒಳ್ಳೆಯ ಪ್ರೀತಿಯ ಜನರೇ ಇವತ್ತು ಅನ್ವಿತಾಳ ಬದುಕನ್ನ ಇಷ್ಟೊಂದು ಸುಂದರವಾಗಿ ಚೇಂಜ್ ಮಾಡಿದ್ರು. ಆದ್ರೆ ಕಾಲ ಕಳೆದಂತೆ ಇತ್ತ ಅನ್ವಿತಾಳ ಇಡೀ ವ್ಯಕ್ತಿತ್ವ ಕೂಡ ಆವಾಗ್ಲೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬದಲಾಗಿತ್ತು. ಅನ್ವಿತಾ ಇವಾಗ ರಿಹಾನನ್ನ ತುಂಬಾ ಸಾಫ್ಟ್ ಆಗಿ ತಂದು ನಿದ್ದೆ ಮಾಡ್ತಿದ್ದ ಆಯುಷ್ನ ಪಕ್ಕದಲ್ಲೇ ಮಲಗಿಸಿದ್ಲು. ಅವಳು ತನ್ನ ತುಟಿಗಳ ಮೇಲೆ ಒಂದು ಸಣ್ಣ ಬೆರಳಿಟ್ಟು ಇನ್ಮೇಲೆ ಯಾವುದೇ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಕಣ್ ಮುಚ್ಚು ಅಂತ ರಿಹಾನ್ಗೆ ಸನ್ನೆ ಮಾಡಿದ್ಲು. ರಿಹಾನ್ ಕೂಡ ತುಂಬಾ ಇಂಟೆಲಿಜೆಂಟ್ ಮಗುವಿನ ತರಹ ತಕ್ಷಣವೇ ತನ್ನ ಪುಟ್ಟ ಬೆರಳನ್ನ ಬಾಯಿಯ ಮೇಲೆ ಇಟ್ಕೊಂಡು ಸತ್ತಿಲ್ಲದೆ ಕಣ್ಮುಚ್ಚಿ ನಿದ್ದೆ ಮಾಡೋಕೆ ರೆಡಿಯಾದ. ಅನ್ವಿತಾ ತುಂಬಾ ಪ್ರೀತಿಯಿಂದ ಅವನ ತಲೆಯ ಮೇಲೆ ಮೆಲ್ಲಗೆ ಸವರ್ತಾ ನಿದ್ದೆ ಮಾಡಿಸ್ತಾ ಇದ್ಲು. ಅಷ್ಟರಲ್ಲೇ ಹಾಸಿಗೆಯ ಮೇಲೆ ಲೈಟ್ ಆಗಿ ಕಣ್ಬಿಟ್ಟ ಅಮ್ಮ ರೇಖಾ ಎಚ್ಚರವಾದ್ರು. ಎದುರಿಗೆ ಅನ್ವಿತಾ ಬಂದಿರೋದನ್ನ ನೋಡಿ ಅವರು ಒಮ್ಮೆಲೆ ಆತ್ರದಿಂದ ಬೆಡ್ನಿಂದ ಎದ್ದು ಕುಳಿತುಕೊಳ್ತಾ ತುಂಬಾ ಆತಂಕದಿಂದ ಹೇಳಿದ್ರು, ಅಯ್ಯೋ ಅನು, ನೀನ್ ಯಾವಾಗ ಬಂದೆ ಆಫೀಸಿಂದ? ಈ ಮುದ್ದಾದ ಕಂದ ನನ್ನ ನಿದ್ದೆ ಮಾಡಿಸೋ ಸಮಯದಲ್ಲಿ ನಾನೇ ಯಾವಾಗ ಕಣ್ಮುಚ್ಚಿ ನಿದ್ದೆಗೆ ಜಾರದೆ ಅಂತ ನನಗೊಂಚೂರು ಗೊತ್ತೇ ಆಗ್ಲಿಲ್ಲ. ಅಂದ್ಹಾಗೆ ಈ ರಿಹಾನ್ ಇವತ್ತು ಇನ್ನು ರಾತ್ರಿವರೆಗೂ ನಿದ್ದೆ ಮಾಡದೆ ನಿನ್ಗೋಸ್ಕರನೇ ಎಚ್ಚರವಾಗಿದ್ನೇನು ಎಂದು ಅವರು ಬೇಸರದಿಂದ ಕೇಳಿದ್ರು. ಅಮ್ಮನ ಆ ಪ್ರೀತಿಯ ಆತಂಕದ ಪ್ರಶ್ನೆಗೆ ಅನ್ವಿತಾ ತುಂಬಾ ಸಾಫ್ಟ್ ಆಗಿ ಮುಗುಳ್ನಗ್ತಾ ಮಕ್ಕಳಿಗೆ ನಿದ್ದೆ ಬರುವಾಗ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಧ್ವನಿ ಕಮ್ಮಿ ಮಾಡಿ ಮೆಲ್ಲಗ್ ಮಾತನಾಡೋಕೆ ಸನ್ನೆ ಮಾಡ್ತಾ ಹೇಳಿದ್ಲು. ಹೌದು ಅಮ್ಮ, ಇವತ್ತು ನಮ್ ಪುಟ್ಟು ಮುದ್ದಾದ ಜೇಮ್ಸ್ ಬಾಂಡ್ ನಿದ್ದೆ ಮಾಡ್ದೆ ನನ್ಗೋಸ್ಕರನೇ ಕಿಚನ್ ಪಕ್ಕ ವೇಟ್ ಮಾಡ್ತಾ ಕೂತಿದ್ದ. ಇರ್ಲಿ ಅಮ್ಮ, ಇವಾಗ ನೋಡಿ ಅವನ್ ತುಂಬಾ ಹ್ಯಾಪಿಯಾಗಿ ನಿದ್ದೆಗೆ ಜಾರಿದಾನೆ. ಪ್ಲೀಸ್ ಇನ್ಮೇಲೆ ಅವನನ್ನ ಆರಾಮಾಗಿ ಮಲ್ಗೋಗ್ಬಿಡಿ. ನಾನಿವಾಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಫ್ರೆಶ್ ಆಗ್ತೀನಿ. ಅಂದ್ಹಾಗೆ ಅಮ್ಮ, ಇವತ್ತು ಮಧ್ಯಾಹ್ನ ನಮ್ ಪುಟ್ಟ ವೀರು ಇಡೀ ದಿನ ನಿಮ್ಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾನೆ ಅಂತ ರಿಹಾನ್ ಆವಾಗ್ಲೇ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದ ಏನತ್ತಾ ಅನ್ವಿತಾ ನಗ್ತಾ ಅಮ್ಮನನ್ನ ಕೇಳಿದ್ಲು. ಅನ್ವಿತಾಳ ಆ ಮಾತು ಕೇಳಿ ಅಮ್ಮ ರೇಖಾ ಅವರು ತಕ್ಷಣ ರಿಹಾನ್ ಪಕ್ಕಕ್ಕೆ ಬಂದು ಅವನ ತಲೆಯ ಮೇಲೆ ತುಂಬಾ ಲಘುವಾಗಿ ಸವರ್ತಾ ಸಣ್ಣ ಧ್ವನಿಯಲ್ಲಿ ಅನ್ವಿತಾಳಿಗೆ ಪ್ರೀತಿಯಿಂದ ಹೇಳಿದ್ರು, ಅಯ್ಯೋ ಆ ತರಹದ್ದೇನು ಇಲ್ಲ ಅನು. ಪುಟ್ಟ ಮಕ್ಳು ಅಂದ್ಮೇಲೆ ಸ್ವಲ್ಪ ತುಂಟತನ ಮಾಡೋದು ತುಂಬಾ ಸಹಜ ಅಲ್ವಾ? ಒಂದ್ ವೇಳೆ ಈ ವಯಸ್ಸಿನಲ್ಲಿ ಅವರು ತುಂಟತನ ಮಾಡದೇ ಇದ್ರೆ ಇನ್ಮೇಲೆ ನೀನು ಮತ್ತೆ ನಾನ್ ತರಹದ ವಯಸ್ಸಾದವ್ರು ಮಾಡೋಕ್ ಸಾಧ್ಯನಾ ಹೇಳು?
ನಮ್ ಪುಟ್ಟ ವೀರು ಇವಾಗಷ್ಟೇ ತನ್ನ ಕಾಲ್ ಮೇಲೆ ನಿಂತು ನಡಿಗೆ ಸ್ಟಾರ್ಟ್ ಮಾಡಿದಾನೆ ಅಲ್ವಾ ಅನು. ಅವನು ಎಷ್ಟೊಂದು ಬುದ್ಧಿವಂತ ಮಗು ಗೊತ್ತಾ. ದಿನ ಇಡೀ ತನ್ನ ಅಣ್ಣ ರಿಹಾನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಇನ್ಮೇಲೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಮೊದ್ಲು ಹೋಗಿ ನೀನ್ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ನೀನ್ ಬರುವಷ್ಟರಲ್ಲಿ ನಾನು ಹೋಗಿ ನಿನ್ಗಾಗಿ ಬಿಸಿ ಬಿಸಿ ಊಟ ರೆಡಿ ಮಾಡಿರ್ತೀನಿ. ನೀನ್ ಇನ್ನೂ ಒಂದು ತುತ್ತು ಊಟ ಮಾಡಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ರೇಖಾ ಅವ್ರ ಬಾಯಿಂದ ಆ ಹೆತ್ತ ತಾಯಿಯ ಕಾಳಜಿಯ ಮಾತು ಕೇಳಿದ ತಕ್ಷಣ ಅನ್ವಿತಾಳ ತುಟಿಗಳ ಮೇಲೆ ಒಂದು ಸುಂದರವಾದ ಕೃತಜ್ಞತೆಯ ನಗು ಮೂಡ್ತು. ಅಂದ್ರೆ ಅಮ್ಮ ಇವಾಗ ಹೇಳದ್ ಮಾತು 100ಕ್ಕೆ 100 ಸತ್ಯವಾಗಿತ್ತು. ಅವಳಿನ್ನು ಒಂಚೂರು ಊಟವನ್ನ ಮಾಡಿರ್ಲಿಲ್ಲ. ಅವಳು ಮೆಲ್ಲಗೆ ಕೆಳಗ್ ಬಾಗಿ ನಿದ್ದೆ ಮಾಡ್ತಾ ಇದ್ದ ತನ್ನ ಪ್ರೀತಿಯ ಮಗ ಆಯುಷ್ ಅಣ್ಣೆಗೆ ಮತ್ತು ಇತ್ತ ರಿಹಾನ್ನ ಪುಟ್ಟ ಕೈಗಳಿಗೆ ಪ್ರೀತಿಯ ಮುತ್ತು ನೀಡಿ ಸದ್ದಿಲ್ದೆ ತನ್ನ ಪರ್ಸನಲ್ ರೂಮ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಅವಳು ತನ್ನ ರೂಮ್ನ ಆಲ್ಮರಿ ಓಪನ್ ಮಾಡಿ ಒಳಗಡೆಯಿಂದ ಒಂದು ತಿಳಿ ಹಸಿರು ಬಣ್ಣದ ಕುರ್ತಾ ಮತ್ತು ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ವೈಟ್ ಪ್ಯಾಂಟ್ ತಗೊಂಡು ನೇರವಾಗಿ ವಾಶ್ರೂಮ್ ಒಳಗಡೆ ನಡೆದ್ಲು. ಅವಳು ವಾಶ್ರೂಮ್ನ ದೊಡ್ಡ ಕನ್ನಡಿಯ ಮುಂದೆ ನಿಂತು ಒಮ್ಮೆ ತನ್ನ ಇಡೀ ರೂಪವನ್ನ ಕಣ್ಣಾರೆ ನೋಡಿದಾಗ ಎಂದಿನಂತೆ ಇವತ್ತು ಕೂಡ ಪ್ರತಿದಿನದ ಲೈಫ್ನ ತರಹನೇ ಅವಳಿಗೆ ಕನ್ನಡಿಯಲ್ಲಿ ಕಾಣಿಸ್ತಾ ಇದ್ದ ತನ್ನದೇ ಇಡೀ ಅಸ್ತಿತ್ವ ಒಂದು ಅತ್ಯಂತ ಅಪರಿಚಿತ ಪರಕೀಯ ಹೆಣ್ಣಿನ ತರಹನೇ ಭಾಸವಾಯಿತು. ಇವತ್ತು ಅವಳು ಧರಿಸಿದ್ದ ಆ ಪ್ರೊಫೆಷನಲ್ ಕಾರ್ಪೊರೇಟ್ ಆಫೀಸ್ ಉಡಿಗೆ, ಆ ಆಕಾಶ ನೀಲಿ ಬಣ್ಣದ ಶರ್ಟ್, ಕಪ್ಪು ಆಫೀಸ್ ಪ್ಯಾಂಟ್ ಅಂಡ್ ಅದ್ರ ಜೊತೆಯೇ ಕಪ್ಪು ಬಣ್ಣದ ಬ್ಲೇಸರ್ ಜಾಕೆಟ್. ಕಳೆದ ಕೆಲವು ವರ್ಷಗಳ ಸುದೀರ್ಘ ಅವಧಿಯಿಂದ ಈ ಎರಡು ಅಫಿಷಿಯಲ್ ಬಣ್ಣಗಳು ಮಾತ್ರ ಇವತ್ತು ಅನ್ವಿತಾಳ ಇಡೀ ಬದುಕಿನ ಅತ್ಯಂತ ಪ್ರಮುಖವಾದ ಭಾಗವಾಗಿ ಚೇಂಜ್ ಆಗ್ಬಿಟ್ಟಿದ್ವು. ಲೈಫ್ನ ಉಳಿದ ಇಡೀ ಸುಂದರವಾದ ಬಣ್ಣಗಳಿವೆಯಲ್ಲ, ಅವೆಲ್ಲವೂ ಇವತ್ತು ಅನ್ವಿತಾಳ ಬದುಕಿನಿಂದ ಕಂಪ್ಲೀಟ್ ಆಗಿ ಬೇಸರಗೊಂಡು ಎಲ್ಲೋ ದೂರ ಓಡ್ ಹೋಗಿದ್ವು ಅನ್ಸುತ್ತೆ. ಅಥವಾ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇವತ್ತು ಅವಳು ತನ್ನದೇ ಆದ ಈ ಬಣ್ಣರಹಿತ ಶೂನ್ಯ ಜೀವನಕ್ಕೆ ಕಂಪ್ಲೀಟ್ ಆಗಿ ಒಗ್ಗಿಕೊಂಡು ಬದುಕ್ತಾ ಇದ್ಲು. ಈ ಪ್ರಪಂಚದಲ್ಲಿ ಇನ್ಮೇಲೆ ಅವಳ ಬದುಕಿಗೆ ಹೊಸ ಪ್ರೀತಿಯ ಬಣ್ಣ ತುಂಬೋಕೆ ಮತ್ತೊಬ್ಬ ವ್ಯಕ್ತಿಯು ಇವತ್ತು ಅವಳ ಹತ್ರ ಪ್ರೀತಿಯ ಸಹಾಯದ ಹಸ್ತ ಚಾಚಿರ್ಲೇ ಇಲ್ಲ. ಅಂಡ್ ಸ್ವತಃ ಅನ್ವಿತಾ ಕೂಡ ತನ್ನ ಸುತ್ತಲೂ ಇರೋ ಇಡೀ ಪ್ರಪಂಚದ ಬಣ್ಣಗಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ದೂರ ಇಟ್ಟಿದ್ಲು. ಅವಳು ಸ್ವಲ್ಪ ಸಮಯ ಕನ್ನಡಿಯ ಮುಂದೆ ಬ್ಲಾಂಕ್ ಆಗಿ ತನ್ನ ಮುಖವನ್ನೇ ದಿಟ್ಟಿಸಿ ನೋಡಿದ ನಂತರ ನಿಧಾನವಾಗಿ ಆಫೀಸ್ ಬಟ್ಟೆ ಬದಲಾಯಿಸ್ಕೊಂಡು ಆ ಸಾಫ್ಟ್ ಕುರ್ತಾ ಧರಿಸಿ ವಾಶ್ರೂಮ್ ನಿಂದ ಹೊರಗೆ ಬಂದ್ಲು. ಕಿಚನ್ ಕಡೆ ನೋಡಿದಾಗ ಅಲ್ಲಿ ರೇಖಾ ಅವರು ಆವಾಗಲೇ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಬಿಸಿ ಆಹಾರ ತಂದು ಜೋಡಿಸ್ತಾ ಇದ್ರು. ಅನ್ವಿತಾ ಸದ್ದಿಲ್ದೆ ನಡೆದು ಬಂದು ಆ ಊಟದ ಮೇಜಿನ ಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತುಕೊಂಡ್ಲು. ರೇಖಾ ಅವರು ಅನ್ನದ ಪ್ಲೇಟ್ ಅನ್ನ ಅವಳ ಮುಂದೆ ಇಟ್ಟಾಗ ಅನ್ವಿತಾ ಕಾಳಜಿಯಿಂದ ಕೇಳಿದ್ಲು, ಅಮ್ಮ, ಅಂದ್ಹಾಗೆ ನೀವು ಇವಾಗ್ಲಾದ್ರೂ ನಿಮ್ ರಾತ್ರಿಯ ಊಟ ಪೂರ್ತಿಯಾಗಿ ಮುಗಿಸಿದಿರ ತಾನೆ? ಅನ್ವಿತಾಳ ಆ ಪ್ರೀತಿಯ ಪ್ರಶ್ನೆ ಅಮ್ಮ ತುಂಬಾ ಸಂತೋಷದಿಂದ ತಲೆ ಆಡಿಸಿ, ಹೌದು ಅನ್ನು, ನಾನು ಆವಾಗ್ಲೇ ಊಟ ಮುಗಿಸಿದೀನಿ ಅಂದ್ರು. ಅನ್ವಿತಾ ತಕ್ಷಣವೇ ಪ್ಲೇಟ್ನಲ್ಲಿದ್ದ ಬಿಸಿ ಅನ್ನವನ್ನ ಸಾರಿನೊಂದಿಗೆ ಬೆರೆಸಿ ಒಂದ್ ತುತ್ತು ಬಾಯಿಗೆ ಇಟ್ಕೊಳ್ತಾ ಅಮ್ಮನ್ಗೆ ಹೇಳಿದ್ಲು, ಹಾಗಾದ್ರೆ ಅಮ್ಮ, ನೀವು ಹೋಗಿ ರೂಮ್ನಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ನೀವು ದಿನ ಇಡೀ ಈ ಇಬ್ರು ಪುಟ್ಟ ಮಕ್ಕಳು ಬೆನ್ನಿ ಹಿಂದೆ ಬಿದ್ದು ಇಡೀ ಮನೆ ತುಂಬಾ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿರ್ತೀರ. ನಾಳೆ ಬೆಳಿಗ್ಗೆನೂ ನೀವು ತುಂಬಾ ಬೇಗ ಎದ್ದು ಮನೆಯ ಇಡೀ ಕೆಲಸ ಸ್ಟಾರ್ಟ್ ಮಾಡ್ಬೇಕಲ್ವಾ? ನಿಮ್ ದೇಹಕ್ಕೆ ಇವಾಗ ವಿಶ್ರಾಂತಿ ಸಿಗೋದು ತುಂಬಾ ಮುಖ್ಯ. ನಾನ್ ಸಾವಧಾನವಾಗಿ ಊಟ ಮುಗಿಸ್ತೀನಿ. ನಿಮ್ಗೆ ರೂಮ್ನಲ್ಲೂ ಏನಾದ್ರೂ ಅವಶ್ಯಕತೆ ಇದ್ರೆ ಹೇಳಿ, ನಾನೇ ತಂದು ಕೊಡ್ತೀನಿ. ಅನ್ವಿತಾ ಮತ್ತು ರೇಖಾ ಅವರ ಮಧ್ಯೆ ಪ್ರತಿದಿನದ ಲೈಫ್ ನಲ್ಲಿ ಇದೇ ತರಹ ಒಬ್ಬ ತಾಯಿ ಮತ್ತು ಮಗಳ ಅತ್ಯಂತ ಪವಿತ್ರವಾದ ಭಾವನಾತ್ಮಕ ಸಂಭಾಷಣೆ ದಿನಾಲೂ ನಡೀತಾ ಇತ್ತು. ಹಾಗಾಗಿ ಅವ್ರ ಮಧ್ಯೆ ಹೊಸದಾಗಿ ಏನನ್ನು ಹೇಳೋ ಅಥವಾ ಕೇಳೋ ಸಣ್ಣ ಕ್ವೆಶನ್ ಬರ್ತಾನೆ ಇರ್ಲಿಲ್ಲ. ಅಮ್ಮ ತುಂಬಾ ನೆಮ್ಮದಿಯಿಂದ ತಲೆ ಆಡಿಸಿ ಮಕ್ಕಳಿದ್ದ ಆ ಬೆಡ್ರೂಮ್ ಒಳಗಡೆ ಮಲ್ಗೋಕೆ ಹೋದ್ರು. ಇತ್ತ ಇಡೀ ಡೈನಿಂಗ್ ಹಾಲ್ ನಲ್ಲಿ ಅನ್ವಿತಾ ಮಾತ್ರ ಸದ್ದಿಲ್ದೆ ಒಂಟಿಯಾಗಿ ಕುಳಿತು ಊಟ ಮಾಡ್ತಾ ಇದ್ಲು. ಕರೆಕ್ಟ್ ಆಗಿ ಅದೇ ನೀರವ ರಾತ್ರಿಯ ಸಮಯದಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಅವಳ ಮೊಬೈಲ್ ಫೋನ್ ಜೋರಾಗಿ ರಿಂಗ್ ಆಗೋಕೆ ಸ್ಟಾರ್ಟ್ ಆಯ್ತು.